ನಮಸ್ತೆ. ಈ ದಿನ ನಾವು ಮುಳ್ಕಾಡು ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಕಾಡು, ಮುನಿಯಾಲ ಕ್ಲಸ್ಟರ್ ಈ ಶಾಲೆಯಲ್ಲಿ ಹೆಬ್ರಿ ವೃತ್ತ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಬಂದಾಗ, ಹಾಗೆ ಪರಿಸರ ವೀಕ್ಷಣೆಯ ಒಂದು ಉದ್ದೇಶಕ್ಕಾಗಿ ಪಕ್ಕದಲ್ಲಿರುವಂಥ ಕೆರೆ ವೀಕ್ಷಣೆಗೆ ಬಂದಿದ್ದೇವೆ. ಇಲ್ಲಿ ಜಲಮೂಲ ಯಾವ ರೀತಿ ಇದೆ, ಇಲ್ಲಿ ಯಾವ ರೀತಿ ಮೀನು ಸಾಕಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಶಾಲೆ ಮುಖ್ಯ ಶಿಕ್ಷಕರು ಸಹ ಕಿರು ಪರಿಚಯವನ್ನು ಮಾಹಿತಿ ನೀಡಲಿಕ್ಕಿದ್ದಾರೆ. ಸರ್, ಇದು ಸರ್ಕಾರಿ ಅಂಡರಲ್ಲಿ ಬರುವಂಥ ಕೆರೆ. ಇದ್ರದ್ದು ಮೊದಲು ಸಣ್ಣ ಕೆರೆ ಇತ್ತು, ಅದನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿ ಸುತ್ತ ಇದಕ್ಕೆ ಇಂಟರ್ಲಾಕ್ ಹಾಕಿ ಹೋದ ವರ್ಷ ಮೀನು ಬಿಟ್ಟಿದ್ರು ಫಿಶರೀಸ್ ಅವರು. ನಂತರ ಅಲ್ಲಿ ಆ ಮೂಲೆಯಲ್ಲಿ ಬಾಲವನ್ನು ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಕಲ್ಲೆಲ್ಲ ತಂದು ಹಾಕಿದ್ದಾರೆ ಅಷ್ಟೇ, ಆದರೆ ಪ್ರಗತಿ ಇಲ್ಲ. ಅದು ಮಾಡುವ ಅಂದಾಜಿದೆ. ಮತ್ತು ಆ ಸೈಡಲ್ಲಿ ಇದ್ದದ್ದು ಅದು ಶಿವರಾಮ್ ಶೆಟ್ಟರ ಕೆರೆ, ಅವರ ಪಟ್ಟ ಜಾಗದಲ್ಲಿರುವಂಥದ್ದು. ಅವರು ಅದು ಭಾಳ ಆಳ ಇದೆ, 15-20 ಫೀಟ್ ಇದ್ರೂ ಇರ್ಬೋದು. ಅದರಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲೂ ಕೂಡ ನೀರು ಇರುತ್ತೆ. ಅದನ್ನು ಅವರು ಬೆಳೆಗಳಿಗೆ ಉಪಯೋಗ ಮಾಡ್ತಾರೆ. ಸರಿ, ಇದನ್ನೀಗ ಫಿಶರೀಸ್ ಅವರು ಮೀನು ಬಿಟ್ಟಿದ್ದಾರಲ್ಲ, ಆ ಮೀನನ್ನು ಮತ್ತೆ ಮಾರಾಟ ಮಾಡ್ತಾರೆ, ಒಟ್ಟಾದ ತಂದು ಬಿಟ್ಟದ? ಅದರ ಇದು ಯಾರು ಅದನ್ನು ನಿರ್ವಹಣೆ ಹೇಗೆ ಏನಾದ್ರು ಮಾಡ್ತಾರೆ ಗೊತ್ತುಂಟಾ ಸರ್? ಕಡೆ ಹಂತದಲ್ಲಿ ನೀರು ಕಮ್ಮಿ ಆಗುವುದರಿಂದಾಗಿ ಇದರಲ್ಲಿ ಫಿಶರೀಸ್ ಅಷ್ಟು ಮುತುವರ್ಜಿ ವಹಿಸಿಲ್ಲ ಅಂತ ಕಾಣುತ್ತೆ. ವಹಿಸಿದ್ರು ಕೂಡ ಪ್ರಯೋಜನ ಆಗುದಿಲ್ಲ, ಲಾಭದಾಯಕ ಅಲ್ಲ ಅಂತ. ಲಾಭ ಯಾರಿಗೆ ಅಂತ ಹೇಳಿದ್ರೆ ಸ್ಥಳೀಯ ಜನರೆಲ್ಲ ಅದನ್ನ ಕೊಕ್ಕರೆ, ಓಕೆ, ಪ್ರಾಣಿ ಪಕ್ಷಿಗಳು ಸಹ ಅದನ್ನ ಬಳಸ್ತಾ ಇತ್ತು. ಮತ್ತೆ ಲಾಸ್ಟಿಗೆ ಇಲ್ಲಿ ಕಾಡು ಪ್ರಾಣಿಗಳು ತುಂಬಾ ಇದ್ದಾವೆ. ಕಾಡು ಪ್ರಾಣಿಗಳಿಗೆ ಕುಡಿಲಿಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಅವಕಾಶ ಇದೆ ಅಂತ ಕಾಣಿಸ್ತದೆ. ಗ್ರಾಮೀಣ ಪ್ರದೇಶ. ಓಕೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಕಲ್ಪಿಸಿದ್ರೆ ಇದನ್ನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸಬಹುದು ಅಂತ ಕಾಣುತ್ತೆ. ಓಕೆ, ನಾವೆಲ್ಲ ದಿನ ಇಲ್ಲಿ ಒಂದು ಬಂದಾಗ ಈ ಒಂದು ಅಮೂಲ್ಯವಾದಂಥ ಪರಿಸರದ ನೆಲೆಯಲ್ಲಿ ಇರುವಂಥ ಒಂದು ಪರಿಸರ ಮೂಲವನ್ನು, ಜಲಮೂಲವನ್ನು, ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಸಹಕಾರ ನೀಡಿದಂತಹ ನಮ್ಮ ಮುಳ್ಕಾಡು ಶಾಲೆಯ ಜನಾರ್ದನ್ ಬೆಳಿರಾಯ್ ಸರು, ನಮ್ಮೊಂದಿಗೆ ಹಿರಿಯ ಮಾರ್ಗದರ್ಶಕರು ಆದಂತಹ ಲಕ್ಷ್ಮಣ್ ಸರ್ ಇದ್ದಾರೆ, ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಮನನ್ ಸರು, ಅವರ ತಂಡದವರು, ಮತ್ತು CRP ಆದಂಥ ನಮ್ಮ ರಾಘವೇಂದ್ರ ಸರ್ ಅವರು, ಎಲ್ಲ ಶಿಕ್ಷಕ ವೃಂದದವರು ಸಹ ಮುತುವರ್ಜಿ ವಹಿಸಿ ಈ ಒಂದು ಪರಿಸರ ಸಂರಕ್ಷಣೆಯನ್ನು ಆಸ್ವಾದಿಸ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ವೃತ್ತದ ಎಲ್ಲ ಶಿಕ್ಷಕ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.